ಗುಡ್ ಮಾರ್ನಿಂಗ್ ಭಾವ. ನಿಂಗೋಸ್ಕರ ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ. ಥ್ಯಾಂಕ್ ಯು ನಂದಿನಿ. ಮಾವ, ನಿಂಗೋಸ್ಕರ ಶುಂಠಿ ಟೀ ತಂದಿದ್ದೀನಿ. ಇವಳೇನು ನನಗ್ ಪೈಪೋಟಿ ಕೊಡಕ್ ಬಂದಿದ್ದಾಳ? ಭಾವ ಟೀ ಕುಡಿಯಲ್ಲ, ಕಾಫಿ ಮಾತ್ರ ಕುಡಿಯೋದು. ಏನ್ ಭಾವ? ಏನಿಲ್ಲ, ಮಾವ ಟೀ ಕೂಡ ಕುಡಿತಾರೆ ಅಲ್ವಾ ಮಾವ? ನೀನು ನನ್ ಕಾಫಿನೇ ಕುಡಿಬೇಕು ಭಾವ. ಇಲ್ಲ, ನನ್ ಟೀನೇ ಕುಡಿಬೇಕು ಮಾವ. ಮೊದ್ಲು ನಾನ್ ತಂದಿರೋದ್ರಿಂದ ಭಾವ ಕಾಫಿನೇ ಕುಡಿಯೋದು. ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಶುಂಠಿ ಟೀ ತಂದಿದ್ದೀನಿ. ಮಾವ ನನ್ ಟೀನೇ ಕುಡಿಯೋದು. ನಾನು ಭಾವನ್ ನಾದ್ನಿ. ನಾನು ಅತ್ತೆ ಮಗಳು. ನೀನು ನೆನ್ನೆ ಬಂದಿದ್ಯಾ. ನಾನು ಯಾವತ್ತಿಂದಲೂ ಮನೇಲಿದ್ದೀನಿ. ನಾನ್ ಹುಟ್ಟಾಗಿಂದಾನು ಈ ಮನೆಗ್ ಸೇರ್ದೋಳೆ. ನಾನು ಭಾವಂಗೆ ತುಂಬಾ ಸೇವೆ ಮಾಡಿದ್ದೀನಿ. ಇನ್ ಮುಂದೆ ನಾನ್ ದಿನ ಮಾಡ್ತೀನಿ. ಕಾಫಿ ಕುಡಿ ಭಾವ. ಟೀ ಕುಡಿ ಮಾವ. ಬೆಳಿಗ್ಗೆನೆ ಏನಪ್ಪ ಈ ಜಗಳ? ಭಾವ ನಂಗೆ ಇಂಪಾರ್ಟೆನ್ಸ್ ಕೊಡೋದು. ಇಲ್ಲ, ಮಾವ ನನ್ಗೆ ಸಪೋರ್ಟ್ ಮಾಡೋದು. ಶಿವಾನಿ, ನಂದಿನಿ, ಏನ್ ಜಗಳ? ನೋಡಕ್ಕ, ಭಾವಂಗೆ ನಾನು ಕಾಫಿ ತಗೊಂಡ್ ಬಂದ್ರೆ ಶಿವಾನಿ ನನಗೆ ಪೈಪೋಟಿ ಕೊಡಕ್ಕೆ ಟೀ ತಂದಿದ್ದಾಳೆ. ಇಲ್ಲ ಅತ್ತೆ, ಮಾವ ಟೀ ಕುಡಿತಾರೆ ಅಂತ ತಗೊಂಡ್ ಬಂದೆ. ಭಾವ ನನ್ ಕಾಫಿನೇ ಕುಡಿಬೇಕು. ಇಲ್ಲ, ಮಾವ ನನ್ ಟೀನೇ ಕುಡಿಬೇಕು. ಇದೇನಿದು, ಮನೇಲಿ ಹೊಸ ಜಗಳ ಶುರುವಾಗಿದ್ಯಲ್ಲ? ಈಗೇನ್ ಮಾಡ್ಲಿ ಅದ್ಗೆ? ಅದೇ ಅರ್ಥ ಆಗ್ತಿಲ್ಲ. ಕಾಫಿ ಕುಡಿ ಭಾವ. ಟೀ ಕುಡಿ ಮಾವ. ಬೇಕಾದ್ರೆ ಭಾವ ನಿನ್ ಟೀನ ನಾಳೆ ಕುಡಿತಾನೆ. ಇವತ್ತು ನನ್ ಕಾಫಿನೇ ಕುಡಿಯೋದು. ಆಗಲ್ಲ, ಮಾವ ಇವತ್ತೇ ನನ್ ಟೀ ಕುಡಿಬೇಕು. ನಾಳೆ ನಿನ್ ಕಾಫಿ ಕುಡಿತಾನೆ. ನನ್ ಜೊತೆ ಜಗಳ ಆಡ್ಬೇಡ ಶಿವಾನಿ. ನಾನು ಅದನ್ನೇ ಹೇಳ್ತಿದ್ದೀನಿ. ನಿಲ್ಸಿ ನಿಲ್ಸಿ ನಿಲ್ಸಿ, ಜಗಳ ಆಡ್ಬೇಡಿ. ಇವಾಗೇನು? ಹೋಮ್ವರ್ಕ್ ಕಂಪ್ಲೀಟ್ ಮಾಡಿದ್ರಾ? ಆಯ್ತು ಮಮ್ಮಿ. ಬುಕ್ಸ್ ಬ್ಯಾಗಲ್ಲಿ ಇಟ್ಕೊಳ್ಳಿ. ಹಾ, ತಗೊಳ್ಳಿ. ಇವ್ರು ಹೋಮ್ವರ್ಕ್ ಮಾಡಿದ್ದಾರೆ, ನಾನು ಮಾಡಿಲ್ಲ. ಸ್ಕೂಲಿಗೆ ಹೋದ್ರೆ ಮಿಸ್ ನಂಗೆ ಪನಿಷ್ಮೆಂಟ್ ಕೊಡ್ತಾರ ಅನ್ಸತ್ತೆ. ಕಿಟ್ಟು, ಬಾ ಹಾಲ್ ಕುಡಿ. ನಮ್ಮ ಮಿಸ್ ನನಗೆ ಹೊಡೆದ್ರೆ ಪನಿಷ್ಮೆಂಟ್ ನಾನು ಒಬ್ನಿಗೆ ಅಲ್ಲ, ಇವ್ರಿಗೂ ಕೊಡಿಸ್ಬೇಕು. ನೀನ್ ಹೋಮ್ವರ್ಕ್ ಮಾಡಿದ್ಯಾ ಕಿಟ್ಟು? ಆಯ್ತು ಅತ್ತೆ. ಸರಿ, ಎಲ್ರೂ ಹಾಲ್ ಕುಡ್ದು ರೆಡಿಯಾಗಿರಿ, ಆಟೋ ಬರುತ್ತೆ. ನೀನ್ ಏನ್ ಮಾಡ್ದೆ ಬಾವಾ? ನಾನೇನ್ ಮಾಡ್ದೆ? ಹಾಲ್ನ ಬೀಳ್ಸಿ ನಮ್ ಹೋಮ್ವರ್ಕ್ನೆಲ್ಲ ಹಾಳು ಮಾಡಿದ್ಯಾ.
ಬೇಕು ಅಂತ ಮಾಡಿದ್ನಾ ಕೈ ಜಾರ್ತು. ನೀನ್ ಬೇಕು ಅಂತಲೇ ಮಾಡಿದ್ದು. ಮಿಸ್ಸಿಂದ ನಮ್ಮನ್ನ ಬಯಸ್ಬೇಕು ಅಂತಾನೆ ಮಾಡಿದ್ಯಾ. ಅಷ್ಟಕ್ಕೂ ಇವನು ಹೋಮ್ವರ್ಕ್ ಮಾಡಿರಲ್ಲ ಅಣ್ಣ, ಅದಕ್ಕೆ ನಮ್ಮ ಹೋಮ್ವರ್ಕ್ನ ಹಾಳು ಮಾಡ್ದ. ನಾನೆಲ್ಲ ಹೋಮ್ವರ್ಕ್ ಮಾಡಿಲ್ಲ, ಯಾವಾಗ್ಲೂ ಮಾಡಿದ್ದೀನಿ. ಮರ್ಯಾದೆಯಿಂದ ನಮ್ಮ ಹೋಮ್ವರ್ಕ್ನ ಮಾಡು. ನಾನ್ ಮಾಡಲ್ಲ. ನೀನೇ ಹಾಳು ಮಾಡಿರೋದ್ರಿಂದ ನೀನೇ ಹೋಮ್ವರ್ಕ್ ಮಾಡಬೇಕು. ನೀವೇ ಮಾಡ್ಕೊಳ್ಳಿ. ಮಾಡಿಲ್ಲ ಅಂದ್ರೆ ಮಿಸ್ ಹತ್ರ ನೀವೇ ಬೈಸ್ಕೊಳ್ಳಿ. ಅಲ್ಲಿ ತನಕ ನಿಮಗ್ ಬುದ್ಧಿ ಬರಲ್ಲ. ನನ್ ತಂಗಿರ್ಗೆ ಅಂತ ಮಾತು ಹೇಳ್ತ್ಯಾ? ನಿನ್ನೂ ಅಂತೀನಿ ಕಣೋ, ಬೇಕಾದ್ರೆ ಹೊಡಿತೀನಿ. ನಿನ್ನ ಬಾಯಿನ ಸ್ವಲ್ಪ ಹದ್ದು ಬಸ್ತಲ್ಲಿ ಇಟ್ಕೊಳೆ. ಅಭಿ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀನ ನಾನು ಯಾವತ್ತೂ ನೋಡೇ ಇಲ್ಲ. ಹೋಗು. ಎಲ್ರೂ ಹೋಗಿ ಕೆಲಸ ನೋಡ್ಕೊಳ್ಳಿ. ಹೋಗಿ. ದೇವ್ರೆ, ದಮಯಂತಿಯಿಂದ ಈ ಮನೆಯಲ್ಲಿ ಹೊಸ ಸಮಸ್ಯೆ ಶುರುವಾಗದಿರೋ ತರ ನೋಡ್ಕೋ ಸ್ವಾಮಿ. ರಾಕಿ ಈ ಮನೆ ರಕ್ತ ಅಲ್ಲ. ಹೆತ್ತ ತಾಯಿನೇ ಹಾಗೆ ಮಾಡಿದ್ರೆ ಮಕ್ಕಳು ಇನ್ನೂ ಹಾಳಾಗಲ್ವಾ? ದಮಯಂತಿಗದ ಅರ್ಥ ಆಗ್ತಾ ಇಲ್ಲ. ನಾನು ಎಷ್ಟು ಹೇಳಿದ್ರೂ ಅರ್ಥ ಮಾಡ್ಕೋತಿಲ್ಲ ರೀ. ನನಗ್ ನಾದ್ನಿನೇ. ನಿಜ ಗೊತ್ತಾಗೋಕ್ ಮುಂಚೆ ಕೂಡ ಅವಳಿಗೆ ಅಷ್ಟೇ ಗೌರವ ಕೊಟ್ಟೆ. ಕಿಟ್ಟುನ ಪ್ರೀತಿಯಿಂದ ನೋಡ್ಕೊಂಡ್ವಿ. ಆದ್ರೆ ಈಗ ಅವಳ ವರ್ತನೆ ಸಂಪೂರ್ಣವಾಗಿ ಬದಲಾಗಿದೆ. ದಮಯಂತಿ ಬಗ್ಗೆ ನನಗೆ ಬಿಟ್ಬಿಡಿ. ಕಿಟ್ಟುನ ಕೂಡ ದಾರಿಗೆ ತರ್ತೀನಿ. ನೀವು ಸ್ವಲ್ಪ ದಿನ ನೆಮ್ಮದಿಯಾಗಿರಿ. ಮಕ್ಕಳು ಹಾಳಾಗೋದ್ರೆ ದೊಡ್ಡೋರು ದೊಡ್ಡ ಹೊಣೆನ ಹೊತ್ಕೋಬೇಕು ರೀ. ಏನೇ ಆಗ್ಲಿ ಈಗ್ಲೇ ಹುಷಾರಾಗಿರ್ಬೇಕು. ದಮಯಂತಿಗೆ ಎಚ್ಚರಿಕೆನ ನಾನು ಕೊಡ್ತೀನಿ. ಕೇಳಿಲ್ಲ ಅಂತಂದ್ರೆ ನಾನೇ ಅವರಿಗೆ ಶಿಸ್ತನ್ನ ಕಲಿಸ್ತೇನೆ. ಈಗ ನೀವು ಅದ್ರ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬಿಡಿ. ಓಕೆ? ಯಾರು ನೀವು? ಹಾರಿಕಾ ಅಂದ್ರೆ ನೀವೇನಾ? ಹೌದು, ನಾನೇ. ಬನ್ನಿ, ನಮ್ ಮೇಡಮ್ ಕರ್ಕೊಂಬರಕ್ ಹೇಳಿದ್ದಾರೆ. ಯಾರು ನಿಮ್ ಮೇಡಮ್? ನನ್ನನ್ನ ಕರ್ಕೊಂಡ್ ಬರಕ್ ಹೇಳಿದ್ದಾರೆ. ಅವನ್ನೆಲ್ಲ ಮೇಡಮ್ ಹೇಳ್ತಾರೆ, ಮೊದಲು ನೀವು ಬನ್ನಿ. ನಾನ್ ಬರಲ್ಲ. ಮರ್ಯಾದೆಯಿಂದ ಬರ್ದೇ ಇದ್ರೆ ಬಲವಂತವಾಗಿ ಕರ್ಕೊಂಡು ಹೋಗ್ಬೇಕಾಗತ್ತೆ. ನಿಮ್ ಮೇಡಮ್ ವಸುಂಧರನಾ ಇಲ್ಲ ಪಾವನಿನಾ? ಅಲ್ಲ, ಶ್ಯಾಮಲಾ ದೇವಿ ಅವರು. ಶ್ಯಾಮಲಾ ದೇವಿನಾ? ಅವ್ರು ಯಾರು? ಮೇಡಮ್ ಅವರು ಹೇಳ್ತಾರೆ ಅಂತ ಹೇಳಿದ್ವಲ್ಲ, ನಡಿ. ಛೇ, ಈ ಟೈಮಲ್ಲಿ ಮಮ್ಮಿ ಕೂಡ ಮನೇಲಿಲ್ಲ.
ಆ ಶ್ಯಾಮಲಾದೇವಿ ಯಾರು? ನನ್ನ ಯಾಕೆ ಕರೀತಿದ್ದಾರೆ? ನಿನಗೆ ಹೇಳ್ತಾ ಇರೋದು ನಡಿ. ಏನಾಗಲ್ಲ ಬಿಡಮ್ಮ, ಯಾಕೆ ಭಯ ಪಡ್ತಾ ಇದ್ಯಾ? ಈ ತರ ಯಾವತ್ತೂ ಆಗಿರ್ಲಿಲ್ಲ ಭಾವ. ರಾಕಿಗೆ ಏನಾದ್ರೂ ಆದ್ರೆ? ರಾಕಿ ಸ್ಕೂಲಲ್ಲಿದ್ದಾನತ್ಗೆ, ಅವ್ನು ಸೇಫ್ ಆಗಿರ್ತಾನೆ. ರಾಕಿಗೇನಾಗಲ್ಲ ವಸು, ಗಾಬರಿ ಆಗ್ಬೇಡ. ಯಾಕೋ ನನ್ ಮನ್ಸಿಗೆ ಒಂಥರ ಅನ್ನಿಸ್ತಿದೆ ಅತ್ತೆ. ಯಾವ್ದೋ ಗೊತ್ತಿಲ್ಲದೆ ಇರೋ ಭಯ ಆವರಿಸ್ಕೊಂಡಿದೆ. ನನ್ ಮಗಳು ಕೆಲ್ಸ ಮಾಡ್ಬೇಕಾದ್ರೆ ಈ ವಸು ಅದ್ಗೆ ನಾಟಕ ಶುರು ಹಚ್ಕೊಂಡ್ಲಾ ಹೆಂಗೆ? ಎಲ್ರಿಗೂ ಒಳ್ಳೇದ್ ಬಯಸೋ ವಸು ಮನ್ಸಿಗೆ ಹಿಂಸೆ ಆಗ್ತಿದೆ ಅಂತಂದ್ರೆ ಯಾರಿಗೋ ಏನೋ ಕಾದಿದೆ ಅಂತಾಯ್ತು. ಹೊಸವ್ರೆ, ಆ ಫೋಟೋ ಇಲ್ಲಿ ಕೊಡಿ. ಅದಕ್ಕೆ ಹೊಸವ್ರನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ, ಅವ್ರ ಮನ್ಸಿಗೆ ಸ್ವಲ್ಪ ನೆಮ್ಮದಿ ಆದ್ರೂ ಸಿಗುತ್ತೆ. ಸರಿ ಅಭಿ. ವಸು, ನಡಿ ದೇವಸ್ಥಾನಕ್ಕೆ ಹೋಗೋಣ. ನಮ್ಮ ಎಂಪ್ಲಾಯೀಸ್ IT ರಿಟರ್ನ್ಸ್ನ ಫೈಲ್ ಮಾಡೋದಕ್ಕೆ ಇನ್ನು 20 ಡೇಸ್ ಟೈಮ್ ಅಷ್ಟೇ ಇರೋದಣ್ಣ. ಅಷ್ಟರೊಳಗೆ GST ಕಟ್ಟಿ ಎಲ್ಲನೂ ಕ್ಲಿಯರ್ ಮಾಡಿಬಿಡಿ. ಆಲ್ರೆಡಿ ನಮ್ಮ ಅಕೌಂಟೆಂಟ್ ಕೆಲ್ಸದ ಮೇಲೆ ಇದ್ದಾನೆ ಅಭಿ. 1 or 2 ಡೇಸಲ್ಲಿ ಎಲ್ಲ ಮುಗಿಯುತ್ತೆ. ನಾಳೆಯಿಂದ ನಾನು ಕೂಡ ಆಫೀಸಿಗೆ ಬರ್ತೀನಣ್ಣ. ಪೆಂಡಿಂಗ್ ವರ್ಕ್ ಏನಾದರೂ ಇದ್ರೆ ನನಗೆ ನೀವು ಹೇಳಿ. ಬಂದ್ರಾ? ಯಾರಿಂದ ಅಪಾಯ ಆಗುತ್ತೆ ಅಂತ ಅರ್ಥ ಆಗ್ತಿಲ್ಲ. ಖಂಡಿತ ಆ ವ್ಯಕ್ತಿ ಹಾರಿಕನೇ ಆಗಿರ್ತಾಳೆ. ನಮ್ಗೆ ಅಪಾಯ ಅಂತೇನಾದ್ರೂ ಆದ್ರೆ ಆದಿತ್ಯಯಿಂದನೋ ಇಲ್ಲ ಚಲ್ಪತಿಯಿಂದನೋ ಆಗುತ್ತೆ. ಹಾರಿಕಾ ಕೂಡ ಡೇಂಜರ್ ಅಣ್ಣ. ಅವಳು ನಮ್ಮ ಮೇಲೆ ಸೇಡ್ ತೀರಿಸ್ಕೊತಿದ್ದಾಳೆ. ಯಾರೂ ಗಾಬರಿ ಆಗೋ ಅವಶ್ಯಕತೆ ಇಲ್ಲಮ್ಮ. ಎಲ್ಲರೂ ಧೈರ್ಯವಾಗಿ ಇರಿ, ಏನೂ ಆಗಲ್ಲ. ಆದ್ರೆ ಶಾಂತಿ ಪೂಜೆ ಮಾಡ್ಸಿದ್ರೆ ಒಳ್ಳೇದಾಗತ್ತೇನೋ ರೀ. ನಾನು ಅದ್ನೇ ಅನ್ಕೋತಿದ್ದೆ ವಸು. ದೋಷ ಏನಾದ್ರೂ ಇದ್ರೆ ಹೋಗುತ್ತೆ. ನನ್ ರಾಜನ ಜೈಲು ಕಳ್ಸಿ ಹಾರಿಕಂಗೆ ವಿಚ್ಛೇದನ ಕೊಡ್ಸಿ ಮನೆಯಿಂದ ಆಚೆ ಹಾಕದ್ರಿ. ಇದಕ್ಕಿಂತ ದೊಡ್ಡ ಪಾಪ ಇನ್ನೇನಿರುತ್ತೆ? ಖಂಡಿತ ಶಾಂತಿ ಪೂಜೆ ಮಾಡೋಣ. ಸ್ವಾಮೀಜಿ ಎಚ್ಚರಿಕೆ ಕೊಟ್ಟ ಮೇಲೂ ಹುಷಾರಾಗಿಲ್ಲ ಅಂತಂದ್ರೆ ಅನಾಹುತ ಆಗುತ್ತೆ. ರಾಕಿಗೆ ಏನಾಗುತ್ತೋ ಏನೋ ಅಂತ ನನಗೆ ಭಯ ಆಗ್ತಿದೆ. ಆದಷ್ಟು ಬೇಗ ಏನಾದ್ರೂ ಮಾಡ್ಬೇಕು. ಸರಿ ಹೊಸವ್ರೆ, ನೀವೇನು ಭಯ ಪಡ್ಬೇಡಿ. ರಾಕಿಗೆ ಏನೂ ಆಗಲ್ಲ. ನೀನ್ ಹೋಗಿ ರೆಸ್ಟ್ ತಗೋ ವಸು, ನಾನು ಹೋಗಿ ಅಡ್ಗೆ ಮಾಡ್ತೀನಿ.
ನನಗೆ ಸ್ವಲ್ಪ ದುಡ್ಡು ಬೇಕಿತ್ತು. ಇವಾಗ ನಿನಗೆ ದುಡ್ಡು ಯಾಕೆ? ನನ್ನ ಮಗಳಿಗೆ ಒಡವೆ ಬೇಕಮ್ಮ. ಇವಾಗ ನಿನಗೆ ಯಾಕೆ ದುಡ್ಡು? ಮದ್ವೆ ವಯಸ್ಸಿಗೆ ಬಂದಿರೋ ಹುಡುಗಿ, ಕತ್ತಲ್ ಒಂಚೂರು ಬಂಗಾರ ಇಲ್ಲ ಅಂದ್ರೆ ಏನ್ ಚೆನ್ನಾಗಿರುತ್ತೆ? ಶಿವ, ನೀನು ಓದ್ತಾ ಇದ್ದಾಳಲ್ವಾ ದಮಯಂತಿ? ಮದುವೆ ಟೈಮಿಗೆ ಮಾಡ್ಸೋಣ ಬಿಡು. ದಿನೇ ದಿನೇ ಬಂಗಾರದ ರೇಟು ಬೆಟ್ಟದ ತರ ಏರ್ತಿದೆ ಅಣ್ಣ. ಮೊದ್ಲೇ ಒಡವೆ ತೆಗ್ದಿಟ್ಕೊಂಡ್ರೆ ಒಳ್ಳೇದಲ್ವಾ? ನಿನ್ ಮಗಳಿಗೆ ಮಾತ್ರನಾ? ನಿನಗೂ ಬೇಕಾ? ಕೇಳಿಲಿ, ನನ್ ಕತ್ತು ಕೂಡ ಬೋಳಾಗಿದೆ ಅಲ್ವಾ? ಈ ಮನೆ ಮಗಳು ನಾನು, ನನಗ್ ಒಡವೆ ಕೊಡ್ಸಿದ್ರೆ ಏನ್ ತಪ್ಪು? ಹಾ, ಎಲ್ರಿಗೂ ತಗೊಳ್ಳೋಣ ಬಿಡೆ, ಆ ಸಮಯ ಬರ್ಲಿ. ಇವಾಗ ಯಾಕೆ? ಈಗ ಒಡವೆ ತಗೊಳ್ಳೋ ಸಮಯ ಅಲ್ವಾ ಅಮ್ಮ? ಮನೆಯಲ್ಲಿ ಚಿಕ್ಕ ಅಪಶಕನ ಆಗಿದೆ ದಮಯಂತಿ. ಶಾಂತಿ ಪೂಜೆ ಮಾಡಿಸ್ಬೇಕು. ಈಗ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ರಾಕಿ ಫೋಟೋ ಕೆಳಗ್ ಬಿತ್ತು ಅಂತ, ವಸುವತ್ಗೆ ಕಣ್ಣು ಅದುರ್ತು ಅಂತ ಶಾಂತಿ ಪೂಜೆಗೋಸ್ಕರ ದುಡ್ಡು ಖರ್ಚು ಮಾಡ್ತೀರಾ ಹೊರತು ನನ್ ಮಗಳು ಒಡವೆಗೋಸ್ಕರ ಕೇಳಿದ್ರೆ ದುಡ್ಡು ಕೊಡಲ್ವಾ? ಅಷ್ಟೇ ಬಿಡಿ, ನಾನು ನನ್ ಮಗಳು ನಿಮಗಷ್ಟು ಮುಖ್ಯ ಏನಲ್ವಾ? ಅಮ್ಮ, ಅಣ್ಣ, 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 ರಾಕಿ! ಅಣ್ಣ, ರಾಕಿ, ಎದ್ದೇಳು ರಾಕಿ. ಅಣ್ಣ, 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 ಎದ್ದೇಳು ಅಣ್ಣ, 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 ರಾಕಿ! ಅಣ್ಣ, 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 ರಾಕಿ, ಅಣ್ಣ, ರಾಕಿ, ಎದ್ದೇಳು ರಾಕಿ. ಎದ್ದೇಳು ಅಣ್ಣ, ರಾಕಿ, ಅಣ್ಣ. ರಾಕಿ ಪುಟ್ಟ, ಅಯ್ಯೋ ರಾಕಿ ಏಟಾಗಿದೆ, ಪ್ರಜ್ಞೆನೂ ತಪ್ಪಿದೆ, ಈಗೇನ್ ಮಾಡೋದು? ರಾಕಿ, ಪುಟ್ಟ, ಏನಪ್ಪ? ಏನಪ್ಪ? ಪುಟ್ಟ, ನಮ್ ರಾಕಿ ಹೇಗಿದ್ದಾನೀಗ? ನೀವ್ಯಾರು? ರಾಕಿ ನನ್ನ ಮಗ ಡಾಕ್ಟರ್. ಅವನಿಗೆ ಆಕ್ಸಿಡೆಂಟ್ ಆಗಿದ್ದಕ್ಕೆ ಇದೇ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಬಂದಿದ್ದಾನೆ. ಓಹೋ, ಆ ಹುಡುಗನ? ಅವನೀಗ ಐಸಿಯುಲಿದ್ದಾನೆ. ನನ್ ಮೊಮ್ಮಗನ ಪರಿಸ್ಥಿತಿ ಇವಾಗ ಹೇಗಿದೆ ಡಾಕ್ಟರ್? ಹೆಡ್ ಇಂಜುರಿ ಆಗಿದೆ, ಕಂಡೀಷನ್ ಸ್ವಲ್ಪ ಕ್ರಿಟಿಕಲ್ ಆಗಿದೆ. ಅವನಿಗೆ ಪ್ರಜ್ಞೆ ಬರೋವರೆಗೂ ಯಾವ ವಿಷಯನೂ ಹೇಳಕ್ಕಾಗಲ್ಲ. ಈಗ ನಮ್ ರಾಕಿ ನೋಡ್ಬೋದಾ ಡಾಕ್ಟರ್? ಒಂದ್ ಸೆಕೆಂಡ್, ನೀವು ಹುಡುಗನ್ ಸಂಬಂಧಿಕರಾದ್ರೆ ಅವ್ರು ಯಾರು? ಹುಡುಗನ್ನ ಅವರೇ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದ್ದು. ನಾನೇನೋ ಅವರೇ ಹುಡುಗನ್ ತಾಯಿ ಅನ್ಕೊಂಡೆ. ನಮಸ್ತೆ ಮೇಡಮ್, ನಾವು ಆ ಹುಡುಗನ ಪೇರೆಂಟ್ಸು. ನಮಸ್ತೆ, ನನ್ನ ಹೆಸರು ಶ್ಯಾಮಲಾ. ಥ್ಯಾಂಕ್ ಯು ಸೋ ಮಚ್ ಕಣ್ರಿ. ಟೈಮ್ ಸರಿಯಾಗಿ ನನ್ನ ಮಗನ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದು ನಮಗೆ ತುಂಬಾನೇ ಹೆಲ್ಪ್ ಮಾಡಿದ್ದೀರಾ. ಥ್ಯಾಂಕ್ಸ್ ಅ ಲಾಟ್. ಇಟ್ಸ್ ಓಕೆ. ನಾನು ಅದೇ ರೋಡಲ್ಲಿ ಹೋಗ್ತಿದ್ದೆ. ಹುಡುಗನ್ನ ಅಲ್ಲಿ ನೋಡಿದ್ಮೇಲೆ ಮನಸ್ಸಿಗೆ ತುಂಬಾನೇ ನೋವಾಯ್ತು. ತಕ್ಷಣ ನನ್ನ ಕಾರಲ್ಲಿ ಕರ್ಕೊಂಡು ಬಂದೆ. ದೇವತೆ ತರ ಬಂದು ನಮ್ಮ ಹುಡುಗನ ಕಾಪಾಡಿದಿರಾ. ನಿಮ್ ಋಣನ ಈ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲ. ಋಣ ಅಂತೆಲ್ಲ ಯಾಕಂತೀರ ಬಿಡಿ. ನನಗೂ ನಿಮ್ಮ ಹುಡುಗನ ಥರ ಮಗ ಇದ್ದ. ಹೋಗಿ ನೋಡಿ. ರಾಕಿ,
ನಿಮಗೆಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಎಲ್ಲ ದೇವ್ರ ದಯೆ. ಆ ಟೈಮ್ಗೆ ನಾನು ಅಲ್ಲಿ ಇದ್ದಿದ್ರಿಂದ ಇದನ್ ಮಾಡಕ್ಕಾಯ್ತು. ಸಾರಿ ರೀ, ನಾನು ಅರ್ಜೆಂಟ್ ಹೋಗ್ಬೇಕು. ನೀವ್ ಹುಡ್ಗನ್ ನೋಡ್ಕೋತೀರಲ್ವಾ? ಹುಡ್ಗ ಹುಷಾರು. ಒನ್ ಸೆಕೆಂಡ್. ಥ್ಯಾಂಕ್ ಯು ಸೋ ಮಚ್ ಕಣ್ರಿ. ಇಟ್ಸ್ ಓಕೆ. ಅವರು ಟೈಮ್ಗೆ ಸರಿಯಾಗಿ ಕರ್ಕೊಂಡು ಬರ್ದೇ ಹೋಗಿದ್ರೆ ಹುಡುಗನ್ ನೀವು ಉಳಿಸ್ಕೊಳಕ್ಕಾಗ್ತಿರ್ಲಿಲ್ಲ. ಬಟ್ ಆಗ್ಲೇ ಬ್ಲಡ್ ತುಂಬಾ ಲಾಸ್ ಆಗಿತ್ತು. ಟ್ರೀಟ್ಮೆಂಟ್ ಅಂತೂ ಮಾಡ್ತಿದೀವಿ. ಡಾಕ್ಟರ್, ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ನನ್ನ ಮೊಮ್ಮಗ ಕ್ಷೇಮವಾಗಿ ಆಚೆ ಬರಬೇಕು. ಅಗತ್ಯ ಬಂದ್ರೆ ಸ್ಪೆಷಲಿಸ್ಟ್ನ ಕರ್ಸಿ ಡಾಕ್ಟರ್. ದುಡ್ಡಿನ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬೇಡಿ. ನಿಮ್ಮ ಹಾಸ್ಪಿಟಲ್ ಅಲ್ಲಿ ಎಕ್ಸ್ಪರ್ಟ್ ಡಾಕ್ಟರ್ಸ್ ಇಲ್ಲ ಅಂದ್ರೆ ಹೇಳಿ, ನಾವು ಬೇರೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀವಿ. ಚೆನ್ನಾಗಿದೆ ಅಣ್ಣ, ತುಂಬಾ ಚೆನ್ನಾಗಿದೆ ಅಣ್ಣ, ಅದ್ಭುತವಾಗಿದೆ. ಅವನ್ ತಲೆಗೆ ಚಿಕ್ಕ ಏಟಾಗಿದ್ಯೋ ಇಲ್ವೋ, ಎಷ್ಟೇ ಖರ್ಚಾದ್ರೂ ಬದುಕ್ಸಿ ಅಂತಿದ್ದೀರಾ. ಅದೇ ನನ್ ಮಗಳು ಒಡವೆಗೋಸ್ಕರ ದುಡ್ಡು ಕೇಳಿದ್ರೆ ಆಮೇಲೆ ನೋಡೋಣ ಅಂದ್ರಿ. ನಿಮ್ ಪಕ್ಷಪಾತ ಬುದ್ಧಿನ ಚೆನ್ನಾಗೇ ತೋರಿಸ್ತಿದ್ದೀರಾ. ಎಲ್ಲಿ ಏನ್ ಮಾತಾಡ್ತಾ ಇದೆಯಾ ದಮಯಂತಿ? ನಾನು ನಿನ್ ಸ್ವಂತ ಮಗಳೇ ಅಲ್ವೇನಮ್ಮ? ಶಿವಾನಿ ನಿನ್ ಸ್ವಂತ ಮೊಮ್ಮಗಳೇ ಅಲ್ವಾ? ನಮಗ್ ಮಾತ್ರ ಬರಿಗೈ ತೋರ್ಸಿದ್ರಿ. ಅವನು ನಮ್ ರಕ್ತಾನೇ ಅಲ್ಲ. ಅವನಿಗೋಸ್ಕರ ಎಲ್ರೂ ಆತಂಕ ಪಡ್ತಿದ್ದೀರಾ. ಎಷ್ಟು ಖರ್ಚಾದ್ರೂ ಮಾಡ್ತೀನಿ ಅಂತಿದ್ದೀರಾ. ನಿನಗೆ ಎಷ್ಟು ಸಾರಿ ಹೇಳಬೇಕು ದಮಯಂತಿ, ರಾಕಿ ನನ್ನ ಮಗ ಅಂತ. ನೀನ್ ಹೆತ್ ಮಗ ಅಲ್ಲ ಅಲ್ವೇನಣ್ಣ? ನಿನ್ ರಕ್ತ ಹಂಚ್ಕೊಂಡ್ ಹುಟ್ಟಿರೋ ಮಗ ಅಲ್ಲ ತಾನೇ? ನಾನು ದತ್ತಕ್ಕೆ ತಗೊಂಡಿರೋ ಮಗ ಹೆತ್ತ ಮಗನಿಗಿಂತ ಹೆಚ್ಚು. ಅದೇಂಗಾಗತ್ತಣ್ಣ? ಚಿಕ್ಕಮ್ಮ ನನ್ನ ದತ್ತು ತಗೊಂಡಿದ್ ಮಾತ್ರಕ್ಕೆ ನಾನ್ ಚಿಕ್ಕಮ್ಮನ್ ಸ್ವಂತ ಮಗಳೇನಲ್ವಲ್ಲ. ನಾನ್ ನಿಮ್ ರಕ್ತ ತಾನೇ. ಇಂಥ ಟೈಮಲ್ಲಿ ಅಂತ ಮಾತೆಲ್ಲ ಯಾಕಕ್ಕ? ಚಿಕ್ಕಮ್ಮ ನಂಗೋಸ್ಕರ ಯಾವ ಖರ್ಚು ಮಾಡಿಲ್ಲ ತಮ್ಮಯ್ಯ. ಆದ್ರೆ ಈಗ ಆ ರಾಕಿಗೋಸ್ಕರ ಲಕ್ಷ ಲಕ್ಷ ಖರ್ಚು ಮಾಡಕ್ ತಯಾರಾಗಿದ್ದೀರಾ. ಶಿವಾನಿಗೆ ಎಷ್ಟು ಒಡವೆ ಬೇಕೋ ಅಷ್ಟು ಒಡವೆ ಮಾಡ್ಸೋಣ ದಮಯಂತಿ. ಅನಾವಶ್ಯಕವಾಗಿ ಇಲ್ಲಿ ಜಗಳ ಮಾಡಬೇಡ. ಇದು ಒಡವೆ ಬಗ್ಗೆ ಜಗಳ ಅಲ್ಲಮ್ಮ. ನನ್ ಮನ್ಸಲ್ಲಿರೋ ನೋವ್ನ ಆಚೆ ಹಾಕ್ತಿದ್ದೀನಿ.
ಆಗ್ಲೇ ಡಾಕ್ಟರ್ ಹೇಳಿದ್ರು 2 ಗಂಟೆನೂ ಮುಗಿದು ಹೋಯ್ತು. ರಾಕಿ ಇನ್ನೂ ಕಣ್ಣೇ ಬಿಟ್ಟಿಲ್ಲ. ಅಣ್ಣ, ಬೇರೆ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡೋಣ. ನಿನ್ ಹರಕೆ ತೀರ್ಸಿದೀನಿ. ಇನ್ನು ನಿಂದೆ ಜವಾಬ್ದಾರಿ. ನಿನ್ ಮೇಲೆ ಭಾರ ಹಾಕ್ತಿದ್ದೀನಿ ತಾಯಿ. ನನ್ ಮಗನ್ನ ಉಳಿಸು. ರಾಕಿ, ಡಾಕ್ಟರ್, ರಾಕಿಗೆ ಪ್ರಜ್ಞೆ ಬಂತು. ಇವಾಗ ಹೆಂಗಿದ್ಯಪ್ಪ? ಎಲ್ರೂ ಕ್ಲಿಯರ್ ಆಗಿ ಕಾಣಿಸ್ತಿದ್ದಾರಾ? ಕಂಗ್ರಾಟ್ ಸರ್. ಥ್ಯಾಂಕ್ ಯು ಡಾಕ್ಟರ್. ಹುಡುಗ ರೆಸ್ಪಾಂಡ್ ಮಾಡ್ತಿದ್ದಾನೆ. ರಿಯಲಿ ಇಟ್ಸ್ ಮಿರಾಕಲ್. ದೇವ್ರೇ ನಿಮ್ ಮಗನ್ನ ಕಾಪಾಡಿದ್ದಾನೆ. ಅಮ್ಮ, ನೀನಿದ್ದೀಯಮ್ಮ. ನನ್ ಮಗನ್ನ ಕಾಪಾಡ್ಬಿಟ್ಟೆ. ಹುಡುಗಂಗೆ ಈಗ ತಾನೇ ಪ್ರಜ್ಞೆ ಬಂದಿದೆ. ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ ಬಿಡಿ. ಇನ್ನೂ 1-2-3 ಟೆಸ್ಟ್ ಮಾಡಬೇಕು. ಹಾಗೆ ಇವತ್ತು ರಾತ್ರಿ ಅಬ್ಸರ್ವೇಷನ್ ಇಡಬೇಕು. ಯಾವ ಪ್ರಾಬ್ಲಮ್ಮು ಇಲ್ಲ ಅಂದ್ರೆ ನಾಳೆ ಬೆಳಿಗ್ಗೆ ಡಿಸ್ಚಾರ್ಜ್ ಮಾಡ್ತೀವಿ. ಓಕೆ ಡಾಕ್ಟರ್. ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ. ನೀವಿಬ್ರು ಇಲ್ಲೇ ಇರಿ, ನಾನು ಹೋಗಿ ತಗೊಂಬರ್ತೀನಿ. ಅಮ್ಮ, ಅಣ್ಣ, ಹುಡುಗನ್ನ ಈಗಲೇ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀನಿ. ನನ್ನ ಕಾರಲ್ಲಿ ಮಲಗಿಸಿ. ಕೀಪ್ ಇಟ್ ಅಪ್ ಹಾರಿಕಾ. ನಾನು ಟೆಸ್ಟ್ ಮಾಡಿದ್ದಕ್ಕಿಂತಲೂ ಜೀನಿಯಸ್ ನೀನು. ಥ್ಯಾಂಕ್ಸ್ ಮ್ಯಾಮ್. ಆದ್ರೆ ನನ್ಗೊಂದು ಅರ್ಥ ಆಗ್ಲಿಲ್ಲ. ನಾನು ರಾಕಿಗೆ ಯಾಕೆ ಹತ್ರ ಆಗ್ಬೇಕು ಅಂತಿದ್ದೀನಿ ಅಂತನಾ? ಹೌದು, ಅಷ್ಟಕ್ಕೂ
ಅವನಿಗೂ ನಿಮ್ಗೂ ಏನ್ ಸಂಬಂಧ? ನನ್ನಿಂದ ಪ್ಲಾನ್ ಹೇಳಿಸ್ಕೊಂಡು ಬೇಕು ಅಂತ ರಾಕಿಗೆ ಆಕ್ಸಿಡೆಂಟ್ ಮಾಡಿಸಿ ಅವನಿಗೆ ಖತ್ರ ಆಗ್ಬೇಕು ಅಂತಿದ್ದೀರಾ? ಅಷ್ಟಕ್ಕೂ ರಾಕಿ ನಿಮಗೇನಾಗ್ಬೇಕು? ರಾಕಿ ನನ್ ಮಗ. ವಾಟ್? ಎಸ್, ರಾಕಿ ನನಗ್ ಮಗ ಆಗ್ತಾನೆ. ಹೇಗೆ ಮ್ಯಾಮ್? ರಾಕಿ ವಸುಕನ್ ಮಗ ಅಲ್ವಾ? ಕರೆಕ್ಟೇ. ಅಮ್ಮ, ನೀನ್ ನನ್ ಮಗಳಾಗಿರೋದಕ್ಕೆ ನನಗ್ ನಾಚಿಕೆ ಆಗ್ತಿದೆ. ವಸು ಬಗ್ಗೆ ಎಂತ ಮಾತು ಹೇಳ್ದೆ ದಮಯಂತಿ? ಹೇಳಕ್ ಮುಂಚೆ ಯೋಚನೆ ಮಾಡ್ಬೇಕಲ್ವಾ? ಈ ಮನೆ ಮಗಳಾಗಿದ್ ಮಾತ್ರಕ್ಕೆ ಹಾಗೆ ಹೇಳೋ ಹಕ್ಕಿದೆಯಾ ನಿಂಗೆ? ಗಂಡ ಸಾಯ್ಲಿ ಅಂತ ಯಾವ ಹೆಂಡ್ತಿನೂ ಆಸೆ ಪಡಲ್ಲ ದಮಯಂತಿ. ನಿನ್ ಗಂಡ ನಿನ್ನ ಬಿಟ್ಟು ಹೋಗಿದ್ದಕ್ಕೆ ನೀನು ಇಷ್ಟು ದುಃಖ ಪಡ್ತಿದ್ಯಾ? ಅಂತದ್ರಲ್ಲಿ ನೀನ್ ವಸುಗ್ ನೋವು ಮಾಡ್ಬೋದಾ? ಆಡಬಾರ್ದ ಮಾತನ್ನೆಲ್ಲ ಮಾತಾಡಿ ತುಂಬಾ ದೊಡ್ಡ ತಪ್ಪು ಮಾಡಿದೆ ದಮಯಂತಿ. ಅವರು ವಸುಂಧರ ಆಗಿದ್ದಕ್ಕೆ ತಾಳ್ಮೆಯಿಂದ ನಿನ್ನ ಸಹಿಸ್ಕೊಂಡು ಹೊಡೆದು ಸುಮ್ಮನಾಗಿದ್ದಾರೆ. ಅವ್ರ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಇಷ್ಟೊತ್ತಿಗೆ ನಿನ್ನ ಕತ್ನ ಹಿಡಿದು ಮನೆಯಿಂದ ಆಚೆ ಹಾಕ್ತಾ ಇದ್ರು. ನನ್ನ ಆಚೆ ಹಾಕ್ತೀರಾ ಅಣ್ಣ? ಹೆಣ್ಣು ಮಕ್ಕಳಿಗೆ ತವ್ರ ಮನೆ ಮೇಲೆ ಪ್ರೀತಿ ಮಮಕಾರ ಇರಲೇಬೇಕು. ಹಾಗಂತ ಅಣ್ಣ ತಮ್ಮಂದ್ರ ಹೆಂಡತಿ ಮೇಲೆ ಅಸೂಯೆ ದ್ವೇಷ ಇರಬಾರ್ದು. ಅದಲ್ಲ ಅಣ್ಣ, ವಸು ಅತ್ಗೆ ಮೊದಲನೇ ಗಂಡ ಜೀವಂತವಾಗಿದ್ದಿದ್ರೆ ಆ ಹಳೇದೆಲ್ಲ ಯಾವತ್ತೋ ಸಮಾಧಿ ಆಗೋಗಿದೆ ದಮಯಂತಿ. ನೀನದನ್ನ ಪದೇ ಪದೇ ಆಚೆ ತರಕ್ ಹೋಗ್ಬೇಡ. ವಸು ಅವ್ರಿಗೆ ನಾನು, ಈ ಮನೆ ಕುಟುಂಬ ಬಿಟ್ರೆ ಬೇರೆ ಏನೂ ಇಲ್ಲ. ಅವ್ರ ಗಂಡನೂ ನಾನೇ, ರಾಕಿ ತಂದೆನೂ ನಾನೇ. ಇನ್ನೊಂದ್ಸಲ ಈ ಪ್ರಸ್ತಾವನೆ ತರಕ್ ಹೋಗ್ಬೇಡ. ಎಲ್ಲ ಹೆಣ್ಮಕ್ಳ ತರ ವಸು ಅವ್ರಿಗೆ ಅದೃಷ್ಟ ಕೂಡ ಬರಲಿಲ್ಲ. ಆದ್ರೆ ವಸು ಅವರಿಂದಲೇ ಈ ಇಡೀ ಕುಟುಂಬ. ಆ ವಸುಗೆಷ್ಟು ಧೈರ್ಯ ಇರ್ಬೇಡ, ನನ್ನೇ ಹೊಡಿತಾಳಲ್ಲ. ಮನೆ ಹೆಣ್ಮಗ್ಳ ಮೇಲೆ ಕೈ ಮಾಡ್ತಾಳ. ಬಿಡಮ್ಮ, ನೀನ್ ನಾಲ್ಗೆ ಹರಿಬಿಟ್ಟೆ, ಅತ್ತೆ ಕೈ ಮಾಡಿದ್ರು, ಸರಿ ಹೋಯ್ತು. ಏಯ್, ನಾನು ಅವಳು ಒಂದೇ ಏನೇ? ಅವಳೆಲ್ಲೋ ಆಚೆಯಿಂದ ಬಂದವಳು, ನಾನು ಈ ಮನೆಗ್ ಸೇರ್ದವಳು. ನೀನ್ ರಾಕಿ ಬಗ್ಗೆ ಹಾಗ್ ಮಾತಾಡಿದ್ ತಪ್ಪಲ್ವಾ? ಏನೇ ತಪ್ಪು? ಆ ರಾಕಿಗಾದ್ರೆ ಲಕ್ಷ ಲಕ್ಷ ಖರ್ಚು ಮಾಡ್ತಾರೆ. ನಾನ್ ನಿನ್ಗೋಸ್ಕರ ಕಿಟ್ಟುಗೋಸ್ಕರ 1 ಲಕ್ಷ ಕೇಳಿದಿಕ್ಕೆ ಕೊಡಲ್ವಾ? ಈ ಆಸ್ತಿಲಿ ನಮಗೂ ಪಾಲಿದೆ. ರಾಕಿಗೆ ಸುಮ್ನೆ ಖರ್ಚು ಮಾಡಿಲ್ವಲ್ಲ ಪಾಪ, ಅವನಿಗೆ ಆಕ್ಸಿಡೆಂಟ್ ಆಗಿತ್ತು, ಟ್ರೀಟ್ಮೆಂಟ್ಗೋಸ್ಕರ ಖರ್ಚು ಮಾಡಿದ್ದಾರೆ. ನೀನು ಕೂಡ ಅವ್ರ ಥರನೇ ಮಾತಾಡ್ಬೇಡ. ನಾವ್ ಹೀಗೆ ಯೋಚನೆ ಮಾಡಿದ್ರೆ ನಮ್ ಕೈಗೆ ಚಿಪ್ಪೆ ಉಳಿಯೋದು. ಆಸ್ತಿ ಬಗ್ಗೆ ಬಿಟ್ಟು ಮನುಷ್ಯರ ಬಗ್ಗೆ ಮಾತಾಡಮ್ಮ. ಬಾಯ್ ಮುಚ್ಚು, ನಂಗೆ ತಲೆ ಸಿಡಿತಾ ಇದೆ. ಹೋಗಿ ಬಿಸಿ ಬಿಸಿ ಕಾಫಿ ತಗೊಂಡ್ ಬಾ. ಏನೇ ದಮಯಂತಿ, ಕಿರ್ಚಿ ಕಿರ್ಚಿ ಬಾಯಿ ತಲೆ ನೋವಾಗ್ತಿದ್ಯಾ? ನನ್ನ ಆಡ್ಕೊಳಕ್ಕೆ ಅಂತ ಬಂದ್ಯಾ? ಕಾಮಾಲೆ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅಂದಂಗೆ ನಿನ್ನ ಆಡ್ಕೊಂಡ್ರೆ ನನಗೇನೆ ಲಾಭ? ಮತ್ತೆ ಇಷ್ಟು ದಿನ ಜಗಳ ಆಡ್ತಿದ್ಯಲ್ಲ,
ಏನೋ ಸ್ವಲ್ಪ ಹೊತ್ತು ಎಂಟರ್ಟೈನ್ಮೆಂಟ್ ಬಿಟ್ರೆ ನನಗೆ ಯಾವ ಬೆನಿಫಿಟು ಇಲ್ಲ. ನೀನ್ ಕೇಳಿಸ್ಕೊತೀನಿ ಅಂದ್ರೆ ನಿನ್ಗೊಂದ್ ಸಲಹೆ ಹೇಳ್ತೀನಿ. ಅಂದ್ರೆ ಇಬ್ಬರ ಜಗಳ ಮೂರನೇವ್ರಿಗೆ ಲಾಭ ಅಂತ ದೊಡ್ಡವ್ರು ಹೇಳ್ತಾರಲ್ವಾ. ಅಂದ್ರೆ ನಾವ್ ಜಗಳ ಆಡಿದ್ರೆ ನಮಗೆ ನಷ್ಟ ಅದ್ ಬಿಟ್ರೆ ಲಾಭ ಏನಿರಲ್ಲ. ಆದ್ರೆ ನಾವ್ ಒಂದಾದ್ವಿ ಅಂತ ಇಟ್ಕೋ, ತುಂಬಾನೇ ಉಪಯೋಗ ಆಗತ್ತೆ. ನಿನ್ ಜೊತೆ ನಾನ್ ಯಾಕೆ ಸೇರ್ಕೊಳ್ಳಿ? ನಿನ್ನಿಂದ ನನಗೇನು ಉಪಯೋಗ ಇದೆ? ತುಂಬಾ ಉಪಯೋಗ ಇದೆ ಕಣೆ, ಹೇಳ್ತೀನಿ ಕೇಳು. ನೀನು ಈ ಮನೆ ಹೆಣ್ಣು ಮಗಳು, ನಾನು ಈ ಮನೆ ಹೆಣ್ಣು ಮಗಳೇ. ನಮ್ಮಿಬ್ರ ಮನೆ ಹೆಸರು ಕೂಡ ಒಂದೇ. ನಾನು ನೀನು ಹೊಡೆದಾಡ್ಕೊಂಡ್ರೆ ಮನೆ ಸೊಸೆರ್ ಮುಂದೆ ಚಿಕ್ಕೋರಾಗ್ತೀವಿ. ಅದೇ ನಾವು ಒಟ್ಟಾಗಿದ್ರೆ ಸುಖ ಸಂತೋಷ. ಆ ಸುಖ ಏನು ಅಂತಾನೆ ಕೇಳ್ತಿರೋದು. ಇಲ್ಲಿವರೆಗೂ ಆ ಹಾರಿಕಾ ನಾನು ಜೊತೆಗಿರ್ತಿದ್ವಿ. ವಸು ಪಾವನಿ ಇಬ್ಬರನ್ನು ಒಂದ್ ಆಟ ಆಡಿಸ್ತಿದ್ವಿ. ಈಗ ಹಾರಿಕಾ ಆಚೆ ಹೋದ್ಮೇಲೆ ನಾನು ಒಂಟಿ ಆಗೋಗಿದ್ದೀನಿ. ಅದಕ್ಕೆ ನಾನ್ ನಿನ್ ಜೊತೆ ಕೈ ಜೋಡ್ಸೋ ಅವಶ್ಯಕತೆ ಇಲ್ಲ. ಇದೆ ಕಣೆ. ಇಟ್ಸ್ ಓಕೆ. ನಿನ್ನಿಂದ ನಿನ್ನ ಮಗನ್ನ ಒಬ್ಬರು ದೂರ ಮಾಡಕ್ಕೆ ಹೊರಟಿದ್ದಾರೆ. ಆ ವ್ಯಕ್ತಿ ತುಂಬಾ ಅಪಾಯಕಾರಿ ವ್ಯಕ್ತಿ ಅಮ್ಮ. ಹೊಸವ್ರೆ, ಟ್ಯಾಬ್ಲೆಟ್ನ ಯಾಕೆ ಕೆಳಗಡೆ ಹಾಕಿದ್ದೀರಾ? ನೋಡ್ಕೊಳ್ಳಿಲ್ಲ ರೀ. ಏನಾಯ್ತು ಮಮ್ಮಿ? ಏನೂ ಇಲ್ಲ ರಾಕಿ. ಕಣ್ಮುಚ್ಕೊಂಡು ಮಲ್ಕೋ. ನಾನ್ ಚೆನ್ನಾಗಿದ್ದೀನಿ ಮಮ್ಮಿ, ನೀನ್ ಟೆನ್ಷನ್ ಮಾಡ್ಕೋಬೇಡ. ಡ್ಯಾಡಿ, ಮಮ್ಮಿಗ್ ಸ್ವಲ್ಪ ಧೈರ್ಯ ಹೇಳ್ತೀರಾ? ಖಂಡಿತವಾಗ್ಲೂ ರಾಕಿ. ಫಸ್ಟ್ ನೀನ್ ರೆಸ್ಟ್ ತಗೋ. ರಾಕಿ ಮಲ್ಕೋ. ಮಲ್ಕೋ. ರೆಸ್ಟ್ ತಗೋ. ದಮಯಂತಿ ಆಡಿದ ಮಾತು ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಹೊಸವ್ರೆ? ಅವಳ ಮಾತನ್ನೆಲ್ಲ ತಲೆಗೆ ಹಾಕೊಳಕ್ ಹೋಗ್ಬಿಡಿ. ಇಲ್ಲ ರೀ, ನಾನು ಯೋಚನೆ ಮಾಡ್ತಿರೋದು ಸ್ವಾಮೀಜಿ ಹೇಳಿದ ಮಾತಿನ ಬಗ್ಗೆ. ರಾಕಿಗೆ ಅಪಘಾತ ಆಗುತ್ತೆ ಅಂತ ಅವ್ರು ಹೇಳಿದ್ರು. ಹಾಗೆ ನಡೀತು. ಒಬ್ಬ ವ್ಯಕ್ತಿಯಿಂದ ಈ ಮನೆಯಲ್ಲಿ ಕಷ್ಟ ಶುರುವಾಗುತ್ತೆ ಅಂತ ರಾಕಿ ನನ್ನಿಂದ ದೂರ ಆಗ್ತದೆ ಅಂತಾನು ಹೇಳಿದ್ರು. ಅದು ಕೂಡ ನಡೆಯುತ್ತೆ ಅಂತ ಭಯ ಆಗ್ತಿದೆ ರೀ. ಆ ರೀತಿ ನಡೆಯಲ್ಲ ರೀ. ಇದ್ ನಡೀತಲ್ಲ. ನಮ್ಮಿಂದ ರಾಕಿನ ಯಾರು ದೂರ ಮಾಡಕ್ಕಾಗಲ್ಲ ರೀ. ನನ್ನ ನಂಬಿ. ವಿಧಿನೂ ನಾವ್ ನಂಬಕ್ಕಾಗಲ್ಲ ಅಲ್ವೇನ್ರಿ? ರಾಕಿ ದೂರ ಆದ್ರೆ ನಾನ್ ಬದುಕಲ್ಲ ರೀ. ರಾಕಿನ ಬಿಟ್ಟು ನನ್ನ ಕೈಯಲ್ಲಿ ಇರಕ್ಕಾಗುತ್ತಂತ ಅನ್ಕೊಂಡಿದ್ದೀರಾ ಹೊಸವ್ರೆ? ನಮ್ಮಿಂದ ರಾಕಿನ ದೂರ ಮಾಡೋದು ಯಾರ್ರೀ? ಅವ್ರು ಯಾರೇ ಆಗಿರ್ಲಿ, ಕಡೆಗೆ ಆ ದೇವ್ರೇ ಆಗಿದ್ರು ಅಷ್ಟೇ, ರಾಕಿನ ಬಿಡಲ್ಲ. ಅಷ್ಟಕ್ಕೂ ನಮ್ಮಿಂದ ರಾಕಿನ ಬಯಸೋರು ಯಾರ್ರೀ? ನನ್ ಮಗನ್ ಮೇಲೆ ಯಾರಿಗೆ ಹಕ್ಕು ಅಧಿಕಾರ ಇದೆ? ನಮ್ಮನೆ ಕೂಡ ಇಲ್ಲೇ ಹತ್ರ. ಆಗಾಗ ನೀವು ರಾಕಿನ್ ಕರ್ಕೊಂಡು ನಮ್ಮನೆ ಕೂಡ ಬರ್ಬೇಕು. ಖಂಡಿತ ಬರ್ತೀವಿ. ನಿಂತ್ಕೊಂಡೆ ಮಾತಾಡ್ತಾ ಇದ್ದೀರಲ್ಲ, ಕೂತ್ಕೊಳ್ಳಿ. ಕಾಫಿ ಟೀ ಏನಾದ್ರೂ ತಗೋತೀರಾ? ಪರವಾಗಿಲ್ಲ. ರಾಕಿನ ನೋಡ್ಕೊಂಡು ಹೋಗೋಣ ಅಂತ ಬಂದೆ, ನೋಡ್ದೆ, ಖುಷಿ ಆಯ್ತು. ಹೋಗ್ ಬರ್ತೀನಿ. ಬಾಯ್ ರಾಕಿ. ಓಕೆ ಆಂಟಿ, ಬಾಯ್. ಥ್ಯಾಂಕ್ ಯು ಸೋ ಮಚ್ ಕಣ್ರಿ. ಬಾಯ್. ಒಳ್ಳೇದು. ರಾಕಿ, ರೋಡ್ ಕ್ರಾಸ್ ಮಾಡ್ಬೇಕಾದ್ರೆ ಹುಷಾರಾಗಿರೋ. ಯಾರು ಎಲ್ಲೇ ಕರೆದ್ರು ನೋಡ್ಬೇಡ. ಓಕೆ? ಓಕೆ ಆಂಟಿ. ನನ್ನ ಮಗಂಗೆ ಹಂಗೆ ಆದಾಗಿಂದ ಯಾರಿಗೇನೇ ಆದರೂ ಭಯ ಆಗತ್ತೆ. ಒಂದಕ್ಕೆ 2 ಸಲ ಹುಷಾರು ಅಂತ ಹೇಳ್ತಿದ್ದೀನಿ. ಬರ್ತೀನಿ. ಬಾಯ್ ರಾಕಿ. ಮಮ್ಮಿ, ನಿಮ್ಗೊಂದು ವಿಷಯ ಹೇಳಬೇಕು. ಮಮ್ಮಿ ಬಾ.
ಸ್ವಾಮೀಜಿ ಕೂಡ ಇದೇ ಮಾತನ್ನೇ ಹೇಳಿದ್ರು ರೀ. ರಾಕಿಗೆ ಒಬ್ರಿಂದ ತೊಂದರೆ ಆಗುತ್ತೆ ಅಂತ ಹೇಳಿದ್ರು. ಆ ಬೈಕ್ ಅಂಕಲ್ಗೆ ಅಣ್ಣನ ಮೇಲೆ ಕೋಪ ಯಾಕೆ ಡ್ಯಾಡಿ? ಆ ಅಂಕಲ್ನ ಇಲ್ಲಿ ತನಕ ನಾವೆಲ್ಲೂ ನೋಡಿಲ್ಲ. ಕೋಪ ಅವಂದಲ್ಲಮ್ಮ, ಅವನ ಹಿಂದೆ ಇನ್ಯಾರೋ ಇದ್ದಾರೆ. ಅವನಿಂದ ಆಕ್ಸಿಡೆಂಟ್ ಪ್ಲಾನ್ ಮಾಡ್ತಿರೋರು ಯಾರ್ರೀ? ಅವನ್ನ ಹಿಡ್ಕೊಂಡ್ರೆ ಎಲ್ಲ ಗೊತ್ತಾಗುತ್ತೆ. ಆ ಅಂಕಲ್ ಆಗ್ಲೇ ಓಡೋದ್ನಲ್ಲ ಡ್ಯಾಡಿ, ಹೇಗೆ ಹಿಡಿತೀರಾ? ನಾವು ಆ ಅಂಕಲ್ನ ನೋಡಿದ್ರೆ ಗುರ್ತಿಡಿತೀವಿ ಡ್ಯಾಡಿ. ಆದ್ರೆ ಅವನ್ ಫೇಸ್ ಗೊತ್ತಾಗ್ಬೇಕಲ್ಲ ರೀ. ಆ ಏರಿಯಾದಲ್ಲಿ CC ಕ್ಯಾಮ್ರಾ ಇರುತ್ತೆ. ಆಕ್ಸಿಡೆಂಟ್ ಆದಾಗ ಅದು ರೆಕಾರ್ಡ್ ಆಗಿರುತ್ತೆ. ನಾನು ಹೋಗಿ ಅದನ್ನ ನೋಡ್ಕೊಂಡು ಬರ್ತೀನಿ. ಹಾ, ಆ ಅಂಕಲ್ ನಮಗೂ ಕೂಡ ಏನಾದರೂ ಮಾಡ್ತಾನ ಮಮ್ಮಿ? ನಮಗೆ ಭಯ ಆಗ್ತಿದೆ ಮಮ್ಮಿ. ನಾಳೆಯಿಂದ ನಾವು ಸ್ಕೂಲಿಗೆ ಹೋಗಲ್ಲ. ಏನು ಭಯ ಇಲ್ಲಮ್ಮ. ನಿಮ್ ಡ್ಯಾಡಿ ಹೋಗಿದಾರಲ್ವಾ, ಅವನನ್ನ ಖಂಡಿತ ಹುಡುಕಿ ಪೊಲೀಸರಿಗೆ ಹಿಡ್ಕೊಡ್ತಾರೆ. ನೀವು ಖುಷಿಯಿಂದ ಸ್ಕೂಲಿಗೆ ಹೋಗ್ಬೋದು, ಸರಿನಾ? ಸರಿ ಮಮ್ಮಿ. ನಿನಗ್ ಫೋನ್ ಮಾಡಿರೋದು ಯಾರು ಅನ್ಕೊಂಡಿದ್ಯಾ? ಯಾರ್ ಚಿಕ್ಕಮ್ಮ? ಆ ದಮಯಂತಿ ನಿನ್ನ ಕಿಚನಿಂದ ಆಚೆ ಬರೋ ಹಾಗೆ ಮಾಡಿ ಶಿವಾನಿ ಕೈಲಿ ನಿನ್ನ ಕಾಫಿಗೆ ಉಪ್ಪು ಹಾಕಿಸ್ತಿದ್ದಾಳೆ. ಈ ಉಪ್ಪಿನ ಕಾಫಿ ಕುಡ್ದು ಮಾವ ನಂದಿನಿ ಮುಖದ ಮೇಲೆ ಉಗಿತಾನೆ. ಆಮೇಲೆ ನಾನು ಒಳ್ಳೆ ಕಾಫಿ ಕುಡ್ದು ಹೊಗಳ್ತಾನೆ. ಅವಳನ್ನ ಇರು ಇವಾಗ ಹೋಗಿ ಆ ಶಿವಾನಿ ಜೊತೆ ಜಗಳ ಆಡ್ತೀಯಾ? ಹೌದು. ಬೇಡ, ಅವಳು ಕೂಡ ಅಖಿಲ್ಗೆ ಕಾಫಿ ಕೊಡ್ಬೇಕು ಅಂತಿದ್ದಾಳೆ. ನಾನು ಹೇಗಾದ್ರೂ ಮಾಡಿ ಅವಳನ್ನ ಆಚೆ ಕರೆಸ್ತೀನಿ. ನೀನ್ ಅವಳ ಕಾಫಿಗೆ ಖಾರ ಹಾಕ್ಬಿಡು. ಮೊದ್ಲು ಅವಳ ಕಾಫಿನೇ ಕುಡಿ ಅಂತ ಅಖಿಲ್ಗೆ ಹೇಳು. ಆಗ ಕಾಫಿ ಕುಡ್ದು ಅವಳನ್ ಬೈತಾನೆ. ಸೂಪರ್ ಐಡಿಯಾ ಚಿಕ್ಕಮ್ಮ, ನಾನು ಈಗಲೇ ಕೆಲಸ ಮಾಡ್ತೀನಿ. ಶಿವಾನಿ, ಲೇ ಶಿವಾನಿ. ಬರ್ತೇನಮ್ಮ. ಎಲ್ ಸತ್ತಿದ್ಯೆ? ಬೇಗ ಬಾ. ಆಕ್ಸಿಡೆಂಟ್ ಮಾಡ್ದವನ್ ಮುಖ ಸರಿಯಾಗಿ ಕಾಣಿಸ್ತಿಲ್ಲ ರೀ. ಅಲ್ಲಿರೋ CC ಕ್ಯಾಮ್ರಾಸ್ ಬಗ್ಗೆ ಅವನಿಗೆ ಮೊದಲೇ ಗೊತ್ತಿತ್ತು ಅಂತ ಅನ್ಸುತ್ತೆ ಕಣ್ರಿ. ಅದಕ್ಕೆ ಮುಖ ಕಾಣಿಸ್ಬಾರ್ದು ಅಂತ ಮುಖನ ಮುಚ್ಕೊಂಡಿದ್ದಾನೆ. ಅವ್ನ್ ಯಾರಬಿ? ನಮ್ ರಾಕಿಗೆ ಯಾಕೆ ಬೇಕು ಅಂತ ಆಕ್ಸಿಡೆಂಟ್ ಮಾಡ್ದ? ಇದರಿಂದ ಯಾರೋ ಇದ್ದಾರಮ್ಮ, ಅವರೇ ಇದನ್ನೆಲ್ಲ ಮಾಡಿಸ್ತಾ ಇರೋದು. ಅಕಸ್ಮಾತ್ ಹಾರಿಕಾ ಏನಾದ್ರೂ ಈ ಕೆಲಸ ಮಾಡಿಸಿದಾಳ? ನಮ್ಮಿಂದ ರಾಕಿ ದೂರ ಆಗ್ತಾನೆ ಅಂತ ಗುಡಿಲಿ ಸ್ವಾಮೀಜಿ ಮೊದ್ಲೇ ಹೇಳಿದ್ರು. ಇಂಥ ಅನಾಹುತ ಆಗುತ್ತೆ ಅಂತಾನೂ ಹೇಳಿದ್ರು. ಹೇಗಾದ್ರೂ ಮಾಡಿ ಅವ್ನು ಯಾರು ಅಂತ ತಿಳ್ಕೋಬೇಕು ಬಿ. ಅವನನ್ನ ಹಿಡಿದ್ರೆ ಅವನ ಹಿಂದೆ ಯಾರಿದ್ದಾರೆ ಅಂತ ಗೊತ್ತಾಗತ್ತೆ. ಅವನ್ನ ನೋಡಿದ್ರೆ ಗುರ್ತ್ ಹಿಡಿತೀವಿ ಅಂತ ಮಕ್ಳು ಹೇಳಿದ್ರು, ಆದ್ರೆ ಅವನ್ ಮುಖಾನೇ ಕಾಣಿಸ್ತಿಲ್ವಲ್ಲ ರೀ. ಆಕ್ಸಿಡೆಂಟ್ ಆಗಿರೋ ಸ್ಪಾಟಲ್ಲಿ ಐಸ್ ಕ್ರೀಮ್ ಅಂಗಡಿಯವನು ಕೂಡ ಅವನನ್ನ ಗುರ್ತು ಹಿಡಿತೀನಿ ಅಂತ ಹೇಳಿದಾನೆ.
ಏನು ಅಂದ್ರೆ ಬೈಕ್ ನಂಬರ್. ನಾನು ಅದನ್ನೇ ನೋಡ್ತಾ ಇದ್ದೀನಿ ಸೋರೆ. ಆ ನಂಬರ್ ತಗೊಂಡು ಹೋಗಿ RTO ಆಫೀಸಲ್ಲಿ ಎಂಕ್ವೈರಿ ಮಾಡಿದ್ರೆ ಆ ಬೈಕ್ ಯಾರ್ದು ಅಂತ ಗೊತ್ತಾಗತ್ತೆ. ಹೌದಬಿ, ಆ ಕೆಲಸ ಮಾಡು. ಅವ್ನ್ ಯಾರು ಅಂತ ಗೊತ್ತಾಗತ್ತೆ. ಅವನ್ ಹಿಂದೆ ನಿಂತು ನಡೆಸ್ತಿರೋರ್ನ ಹಿಡಿಬೇಕು ಅಭಿ. ಎಲ್ರನ್ನು ಜೈಲಿಗೆ ಕಳಿಸ್ಬೇಕು. ಅವನ್ ಹಿಂದೆ ಇರೋದು ನಿಜವಾಗ್ಲೂ ಹಾರಿಕಾನೇನಾ? ಅವಳು ಟಾರ್ಗೆಟ್ ಮಾಡ್ತಿರೋದು ನಂದಿನೇನಲ್ವಾ? ರಾಕಿಗೆ ಯಾಕೆ ಆಕ್ಸಿಡೆಂಟ್ ಮಾಡಿಸಿದ್ಲು? ಇದ್ರ ಹಿಂದೆ ಯಾರೇ ಆಗಿರ್ಲಿ, ಎಂಥವರೇ ಇರಲಿ, ಅವ್ರನ್ನ ನಾನು ಸುಮ್ಮನೆ ಬಿಡಲ್ಲ. ಅವ್ರನ್ನ ಜೈಲಿಗೆ ಕಳಿಸ್ತೀನಿ ಸೋರೆ. ಅಭಿ ಮನಸ್ ಮಾಡ್ದ ಅಂತಂದ್ರೆ ಹಾರಿಕಾ ಕತೆ ಮುಗ್ದಂಗೆನೆ. ಅವಳಿಗೆ ಫೋನ್ ಮಾಡಿ ವಿಷಯ ಏನು ಅಂತ ತಿಳ್ಕೋಬೇಕು. ಸಾಧ್ಯ ಆದ್ರೆ ಹುಷಾರಾಗಿರುವಂತ ಕೂಡ ಹೇಳ್ಬೇಕು. ಆ ಬೈಕ್ ಅವನ್ ಹಿಂದೆ ಇದ್ದು ಈ ಕೆಲ್ಸನ ಮಾಡಿಸ್ತಿರೋದು ಯಾರಿರ್ಬೋದು?